ಶತಶತಮಾನಗಳಿಂದ ಪಾಲಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯದಂತೆ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಪೂಜಾ ಪುನಸ್ಕಾರಕ್ಕೆ ಅಯ್ಯಪ್ಪ ಸ್ವಾಮಿಗೆ ತೊಡಿಸುವಂತಹ ಆಭರಣಗಳನ್ನ ತರ್ತಾ ಇರುವಂತಹ ಸಂದರ್ಭ ಇದು. ಈಗ ತಾನೇ ನಮ್ಮ ಜೊತೆಗೆ ಗುರುಸ್ವಾಮಿಗಳು ಹೇಳ್ತಾ ಇದ್ರು, ಅಂದ್ರೆ ಪಂದಳ ರಾಜನಿಗೆ ಸಂಬಂಧಪಟ್ಟ ಹಾಗಿನ ಅರಮನೆಯ ಬಳಿ ಅದನ್ನ ಇರಿಸುವಂತ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಸ್ಥಳ ಇದೆ. ಆ ಸ್ಥಳದಿಂದ 83 ಕಿಲೋಮೀಟರ್ಗಳ ಕಾಲ್ನಡಿಗೆಯಲ್ಲಿ 3 ದಿನಗಳ ಕಾಲ ಅವರು ಸಂಚರಿಸಿ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಈ ಆಭರಣಗಳನ್ನ ತೊಡಿಸುವಂತ ಸಂದರ್ಭ. ಅಂದ್ರೆ ಅಯ್ಯಪ್ಪ ಸ್ವಾಮಿ ಹೇಳಿ ಕೇಳಿ ಪಂದಳ ರಾಜನಿಗೆ ಕಾಡಿನಲ್ಲಿ ಸಿಕ್ಕಂತಹ ಒಂದು ಶಿಶು. ಅದಾದ ನಂತರನೇ ಹೌದು ಆತನ ಮಹಾತ್ಮೆ ಏನು ಎತ್ತ ಅನ್ನುವಂಥದ್ದು ಎಲ್ಲ ಮಹತ್ವವಾಗಿ ಮತ್ತೊಂದು ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯಾವಾಗ ಪಂದಳ ರಾಜ್ಯಕ್ಕೆ ರಾಜನನ್ನಾಗಿ ಆತನನ್ನ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗುತ್ತೋ ಆಗ ಆತ ಒಪ್ಪೋದಿಲ್ಲ. ಈಗ ತಾನೇ ನಮ್ಮ ಜೊತೆಗೆ ಸೆಲ್ವರಾಜ ನಾರಾಯಣ ಅವರು ಹೇಳ್ತಾ ಇದ್ದ ಹಾಗೆ, ನಾನೇನಾದ್ರು ಪಂದಳಕ್ಕೆ ರಾಜ ಆದ್ರೆ ನಾನು ಕೇವಲ ಈ ರಾಜ್ಯಕ್ಕೆ ಸೀಮಿತ ಆಗ್ತೀನಿ, ಆದ್ರೆ ನಾನು ಒಂದು ಸನ್ಯಾಸ ದೀಕ್ಷೆಯನ್ನ ಪಡೆದು ವೈರಾಗಿಯಾಗಿ ಸನ್ಯಾಸ ದೀಕ್ಷೆಯನ್ನ ಪಡೆದು ಇಡೀ ವಿಶ್ವಕ್ಕೆ ಕೆಲ ಮಹತ್ವವನ್ನ ಸಾರಿಸುವಂತ ಕೆಲಸಗಳು ನನ್ನಿಂದ ಆಗ್ಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಲ್ಲ ಅಂತ ಹೇಳಿ ಆತ ಶಬರಿಮಲೆಗೆ ಬಂದು ನೆಲೆಸುವಂಥದ್ದು ಅದೆಲ್ಲವೂ ಕೂಡ ಇತಿಹಾಸ. ಆದ್ರೆ ಇಷ್ಟೆಲ್ಲ ಚಿನ್ನಾಭರಣಗಳಿದೆ, ನಿನ್ನ ಪಟ್ಟಾಭಿಷೇಕಕ್ಕೋಸ್ಕರ ನಾನು ಮಾಡಿಸಿಟ್ಟಂಥದ್ದು, ಅದನ್ನು ಒಂದು ದಿನ ಆದರೂ ತೊಡಬೇಕಲ್ಲ ಅನ್ನುವಂಥ ವಿಚಾರ ಬಂದಾಗ ಈ ದಿನ ನೀವು ಅಂತಹ ಆಭರಣಗಳನ್ನ ತೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದ ಸ್ವಾಮಿ ಅಯ್ಯಪ್ಪ ಅನ್ನುವಂಥದ್ದು ಪುರಾಣ.